ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಅರೌಂಡ್ 8 o'clock ಎದ್ದೆ. ಅಜ್ಜಿ ಮನೆಗೆ ಹೋಗಬೇಕಾಗಿತ್ತು, ಪೂಜೆ ಇತ್ತು ಅಂತ. ಹೋಗೋಕ್ಕಾಗಿರಲಿಲ್ಲ. ಅಮ್ಮ ಅಪ್ಪ ತಂಗಿ ಹೋಗಿದ್ದರು. ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಡಿಟಾಕ್ಸ್ ವಾಟರ್ನ ಕುಡಿದೆ. ಅದಾದ ನಂತರ ಬ್ರೇಕ್ಫಾಸ್ಟೇ ಒಬ್ಬಳೇ ಇರೋದ್ರಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಳಕ್ಕಾಗಿರಲಿಲ್ಲ. ಬಟ್ಟೆ ಎಲ್ಲ ಮೆಸ್ಸಿ ಆಗಿತ್ತು ಅಂತ ಬಟ್ಟೆ ಎಲ್ಲ ನೀಟಾಗಿ ಮಡ್ಚಿಟ್ಟು ಆರ್ಗನೈಸ್ ಮಾಡಿಕೊಂಡೆ. ಮತ್ತು ಮ್ಯೂಸ್ಲಿ ಓಟ್ಸ್ನ ತಿಂದೆ. ನನ್ನ ಕಸಿನ್ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಕ್ವಿಕ್ಕಾಗಿ ರೆಡಿ ಆದೆ. ಆನ್ ದ ವೇ ಹೋಗ್ತಾ ಅರೌಂಡ್ 11 ಆಗಿತ್ತು ಅಂತೇಳಿ ನಾನು ಮೂಸಂಬಿ ಜ್ಯೂಸನ್ನ ಕುಡಿದೆ. ಡಿಹೈಡ್ರೇಷನ್ಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದಾಗಿರೋದ್ರಿಂದ ಹೋಗಿ ಅಲ್ಲಿ ಹರಟೆ ಹೊಡೆದ್ವಿ. ಅದಾದ ನಂತರ ಆಂಟಿ ಟೊಮ್ಯಾಟೊ ರೈಸ್ ಮಾಡಿದರು, ಅದ್ರ ಜೊತೆ ರೈತನೂ ಮಾಡಿದರು. ಮೀಶೋ ಪಾರ್ಸಲ್ ಬಂದಿತ್ತು. ಸೊ ಸ್ಯಾರಿ ಆರ್ಡರ್ ಮಾಡಿದರು. ಹೇಗಿದೆ ಅಂತೇಳಿ ಓಪನ್ ಮಾಡಿ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ, ಕಲರ್ ಕಾಂಬಿನೇಷನ್, ಫ್ಯಾಬ್ರಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಆದಮೇಲೆ ಸೊಪ್ಪು ಮತ್ತು ಅವರೆಕಾಳು ತಂದಿದ್ರು. ಅದನ್ನು ಕೂಡ ಮಾತಾಡ್ಕೊತ ತಮಾಷೆ ಮಾಡ್ಕೊತ ಎಲ್ಲರೂ ಬೆಡಿಸಿ ಸ್ವಲ್ಪ ಹೊತ್ತು ಎಲ್ಲರೂ ಮಲ್ಕೊಂಡೆದ್ದು ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ರೆಡಿಯಾಗಿ ಶಾಪಿಂಗ್ ಹೋದ್ವಿ. ಜೂಡಿಯೋಗೆ ಹೋದ್ವಿ. ಎಲ್ಲ ಒಂದು ರೌಂಡ್ ಹಾಕಿದ್ವಿ ಏನೇನು ಕನೆಕ್ಷನ್ಸ್ ಬಂದಿದೆ ಅಂತ. ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ನಾವಿವತ್ತು ನಿತೀಶ್ ಅವ್ರ ಬರ್ಡೇ ಹತ್ತಿರ ಬರ್ತಿರೋದ್ರಿಂದ ಸೊ ಮೆನ್ಸ್ ವೇರ್ ಶಾಪಿಂಗಿಗೆ ಬಂದಿದ್ವಿ. ಮೆನ್ಸ್ ವೇರ್ ಸೆಕ್ಷನ್ಗೆ ಹೋಗಿದ್ವಿ. ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ತಮ್ಮ ಚಪಾತಿ ಮಾಡೋದು ಹೇಳ್ಕೊಡು ಅಂತಿದ್ದ. ಸೊ ಫೈನಲಿ ಚಪಾತಿ ಮಾಡ್ದೆ. ಊಟ ಮಾಡಿ ಅಲ್ಲಿಂದ ನಾನು ಮನೆಗೆ ಬಂದು ಆಯಿಲ್ ಮಸಾಜ್ನ ಮಾಡಿಕೊಂಡು ಫೇಸ್ ವಾಶ್ ಮಾಡಿ, ಸ್ಕಿನ್ ಇರಿಟೇಟ್ ಆಗಿತ್ತು ಅಂತ ಐಸ್ ರಬ್ನ ಮಾಡಿಕೊಂಡೆ. ಐಸ್ ರಬ್ ಮಾಡಿ 1 ಗ್ಲಾಸ್ ಬಿಸಿನೀರನ್ನ ಕುಡಿದು ಇವತ್ತಿನ ದಿನ ಮುಗಿಸ್ದೆ. ಸಾಧನೆ ಒಂದು ದಿನದಲ್ಲ, ಪ್ರತಿನಿತ್ಯವೂ ನಿರಂತರವಾಗಿರಬೇಕು ಎಂದು ಹೇಳ್ತಾ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಶುಭರಾತ್ರಿ.